ಇದೇನ್ರಿ 2,000 ರೂಪಾಯಿ ಕೊಡ್ತೀನಿ ಡ್ರಾಮಾ ಮಾಡಕ್ಕೆ, ನೀನೇ ಓನರ್ ಅಂತ ಹೇಳ್ಬಿಟ್ಟು ಡ್ರಾಮಾ ಮಾಡು ಅಂತ ಹೇಳ್ಬಿಟ್ಟು ಕರೆದವರು ಈ ಸೊತ್ತಾದ್ರೂ ಬಂದಿಲ್ವಲ್ಲ. ಅಯ್ಯೋ ನನಗಂತೂ ಕಾದು 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 ಸಾಕಾಗೋಗ್ಬಿಟ್ಟೈತೆ. ಏನು ಡ್ರಾಮಾ ಮಾಡ್ತಾರಂತೆ, ಏನು ಮಾಡ್ತಾರಂತೆ, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಏ ಬಿಡಿ, ಈಚೆ ಕಡೆಗೆ ಹೋಗ್ಬಿಟ್ಟು ಕಷ್ಟಪಟ್ಟು ದುಡಿದ್ರೆ ಎಷ್ಟೊಂದೆಲ್ಲ ಕೊಡ್ಬೇಕಾಗ್ತದೆ. ಆದ್ರೆ ಹಿಂಗಲ್ವಾ, ಏನಾಗಲ್ಲ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಗ್ತೈತೆ. ರಿಜಿಸ್ಟರ್ ಆಫೀಸು ನಾಟಕ ನಾಟಕ ಅಷ್ಟೇನೆ. ಫಿಲಮ್ ತೆಗಿತಾರಂತೆ, ಸುಮ್ಮನೆ ನಾಟಕ ಆಡೋದ್ರಾಗ ಏನೈತೆ. ಬಿಡಿ, ಸುಮ್ಮನೆ ರಿಜಿಸ್ಟ್ರ್ ಮಾಡಿಸೋ ಥರ ನಾಟಕ ಮಾಡೋದಂತೆ. ನೀವೇ ಓನರು ಅಂತ ಹೇಳ್ಬಿಟ್ಟು ನಾಟಕ ಮಾಡ್ಬೇಕು ಅಷ್ಟೇನೆ. ಎಲ್ಲ ರೆಡಿ ಆಗ್ಬಿಟ್ಟೈತಲ್ಲ. ಇನ್ನು ಯಾಕೆ ಯೋಚನೆ ಮಾಡ್ತೀರಾ? ಕುಂತಿದ್ದ ಜಾಗದಾಗ 10 ನಿಮಿಷಕ್ಕೆ 2,000 ನನ್ನ ಮಗ ಕೊಡ್ತಾನೆ ಹೇಳ್ರಿ. ಸುಮ್ಮನೆ ಫ್ರೀಯಾಗಿ ಪುಕ್ಸಟ್ಟೆ ಸಿಗ್ತೈತೆ. ಅದಕ್ಕೆ ಅಲ್ವಾ ನಾನೂನು ಕಾಯ್ತಾ ಇರೋದು. ಕಷ್ಟಪಟ್ಟು ದುಡಿಯೋದಾದ್ರೆ ಎಷ್ಟೊಂದು ದುಡಿಬೇಕಿತ್ತು. ಹಿಂಗನಾದ್ರೆ ಹೆಂಗೋ ಫ್ರೀಯಾಗಿ ಸಿಗ್ತೈತಲ್ಲ ಬಿಡು ಅಂತೇಳ್ಬಿಟ್ಟು ತಲೆನೋವು ಬಂದ್ರೂ ಕಾಯ್ತಾ ಕೂತಿದ್ದೀನಿ. ಇನ್ನೂ ಎಷ್ಟೊತ್ತು ಮಾಡ್ತಾರೋ ಏನೋ. ನಾನಿನ್ನೂ ಬೇರೆ ಕೆಲ್ಸಕ್ಕೆ ಬೇರೆ ಹೋಗ್ಬೇಕು. ಬರ್ತಾರೆ ಬರ್ತಾರೆ, ಫೋನ್ ಮಾಡಿದ್ರು, ಬರ್ತಾರೆ. ಅಮ್ಮ, ಎಲ್ಲವಳು ಇನ್ನೂ ರೆಡಿ ಆಗ್ಲಿಲ್ವಾ? ಬೇಗ ಹೋಗ್ಬೇಕಮ್ಮ ರಿಜಿಸ್ಟ್ರೇಷನ್ಗೆ. ಏ ಹೇಳಿದೀನಿ ಮಗ, ರೆಡಿ ಆಗ್ತಾವಳಿರು. ಇನ್ನೇನೊಂದು 5 ನಿಮಿಷ ಅಷ್ಟೇನೆ. ಅಮ್ಮ, ಅವಳ ಹೆಸ್ರಿಗೆ ಯಾಕೆ ಮನೆ ಮಾಡಿಸ್ಬೇಕು? ನಮ್ಮ ಹೆಸ್ರನ್ನಾಗೆ ಮಾಡಿಸ್ಕೋಬೋದಿತ್ತಲ್ಲ. ನಾವೇ ತಾನೇ ಜಾಸ್ತಿ 34 ಲಕ್ಷ ಆಗ್ತಾ ಇರೋದು. ನೀನು ಯಾಕೆ ನನ್ನ ಹೆಂಡತಿ ಹೆಸ್ರಿಗೆ ಮಾಡಿಸ್ತಾಕೆ ಇದು ಮಾಡ್ತಾ ಇದೀಯಾ? ನೋಡ ಮಗ, ನಿನ್ನ ಹೆಸರು ಮಾಡಿಸಿದ್ರೆ ಅವಳು ಬತ್ತಾಳೆ ಪಾಲ್ಗೆ. ಆ ಆಶನನು ನಂಗೂ ಬೇಕು ಅಂತ ತಿರ್ಗಾ ಮನೆನಾಗೂ ಕಿತ್ತಾಡ್ಕೊಂಡು ಮನೆನಾಗೂ ಅರ್ಧ ಭಾಗ ಎತ್ಕೊಬಿಟ್ಟು ಏನೇನೇನೋ ಪೊಜೀತಿ ಮಾಡ್ತಾಳೆ. ನಿನಗೆ ಗೊತ್ತಿಲ್ದಿರೋದು ಏನೈತೆ ಹೇಳು ಅವಳು ಪೊಜೀತಿ ಮಾಡೋದನ್ನ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸುಮ್ಮನಿರು. ಯಾರ ಹೆಸರನ್ನಾಗಿದ್ರೇನು ಈಗ ನೀನು ಹೆಂಡತಿ ಬಸ್ರಿ ಬೇರೆ, ಇನ್ನು ಬಿಟ್ಬಿಟ್ಟೇನು ಹೊರಟೋಗ್ಬಿಡ್ತಾಳೆ ಏನು? ಇಲ್ಲ ತಾನೇ, ನೀನು ಸುಮ್ಮನೆ ಇರು. ಜಾಸ್ತಿ ಇದು ಮಾಡಕ್ಕೆ ಹೋಗ್ಬೇಡ. ಈಗ ನನ್ನ ಹೆಸರು ಮಾಡಿಸ್ಕೊಳ್ಳೋಣ ಅಂದರೆ ನನಗೂ ವಯಸ್ಸಾಯ್ತಾ ಬಂತ, ನೀನು ಒಪ್ತಾಳ ನೀನು ಹೆಂಡತಿ? ಆದ್ರೂ ಯಾರನ್ನೂ ನಂಬಿಟ್ಟು ನಾವು ಮಾಡ್ಸೋದು ತಪ್ಪು ಕಣಮ್ಮ. ಸುಮ್ಮನೆ ಅವರು ಹೆಂಡತಿ ಎಲ್ಲ ಹೆಂಡತಿಗಳು ಒಂದೇನೆ. ಯಾರನ್ನೂ ನಂಬಿಟ್ಟು ಏನು ಮಾಡಿಸ್ಬಾರ್ದು ನೋಡು. ಏ ಪರವಾಗಿಲ್ಲ ಬಿಡು, ಸುಮ್ಮನಿರು. ಈಗ ರಿಜಿಸ್ಟ್ರೇಷನ್ ಆಗ್ತಾಯ್ತಲ್ಲ, ಹೆಂಗೋ ರಿಜಿಸ್ಟ್ರೇಷನ್ ಒಂದು ಆಗ್ಬಿಟ್ಟು ನಮ್ಮ ಹೆಸ್ರಿಗೊಂದು ಆಗೋಗ್ಬಿಟ್ರೆ ಸಾಕಲ್ವಾ? ಯಾಕೆ ತಲೆ ಕೆಡ್ಸ್ಕೊಂತೀಯ? ಅದೊಂದಾಗಲಿ, ಸುಮ್ಮನೆ ಇರು. ಅಷ್ಟು ಚೆನ್ನಾಗಿರೋ ಮನೆ ನಮ್ಮ ಹೆಸ್ರಿಗಾಗ್ತೈತೆ ಅನ್ನೋ ಖುಷಿನೇ ಖುಷಿ. ಅಷ್ಟು ಬಿಟ್ರೆ ಇನ್ನು ಬಿಡು, ಇನ್ನೇನು ಇಲ್ಲ ಸದ್ಯ. ಹೆಂಗೋ ನಾನು ಅಂಥ ಮನೆ ಸಿಗ್ತಾಯ್ತಲ್ಲ, ಇನ್ಮೇಲೆ ಈ ಹಳೆ ಮನೆ ಬಿಟ್ಟು ಆ ಮನೆಗೆ ಇರ್ತೀವಲ್ಲ ಅನ್ನೋದೇ ಒಂದು ಖುಷಿ. ಏನಮ್ಮ, ನಿಮ್ದಿನ್ನೂ ಆಗ್ಲಿಲ್ವಾ? ಎಲ್ಲ ಕಾಯ್ತಾ ಇದ್ದಾರೆ ರಿಜಿಸ್ಟ್ರೇಷನ್ಗೆ. ಆಯ್ತು ಬಂದ್ವಿ. ಈಗ ನಮ್ಮ ವೈಫು ರೆಡಿ ಆಗ್ತಾವ್ರೆ. ಆಗಿದ ತಕ್ಷಣ ಬರೋದೇನೆ ರಿಜಿಸ್ಟರ್ ಆಫೀಸಾಗೆ. ನಾವೇ ಡೈರೆಕ್ಟಾಗಿ ಬರ್ತಾ ಇದ್ವಿ ರಿಜಿಸ್ಟರ್ ಆಫೀಸ್ಗೆ. ನೀವೇ ಬಂದ್ಬಿಟ್ಟಿದ್ದೀರಾ. ನಾನು ನಿಮ್ಮನ್ನ ಕರೆಯೋಣ ಅಂತ ಬಂದೆ. ಬೇಗ ಬೇಗ ರಿಜಿಸ್ಟರ್ ಆಗ್ಬಿಟ್ರೆ ಹಾಗೆ ಕ್ಯಾಶ್ ಎತ್ಕೊಬಿಡಿ. ಕ್ಯಾಶ್ ಎಲ್ಲ ರೆಡಿ ಆಗಿದೆ, ಕ್ಯಾಶ್ ಎತ್ಕೋತೀವಿ. ಅಮ್ಮ, ಬ್ಯಾಗ್ ತಗೊಬಿಟ್ಟು ಬಾ ಹೋಗು. ಇದು ಫುಲ್ ಕ್ಯಾಶ್ ವ್ಯವಹಾರ ಅಲ್ವಾ, ಅದಕ್ಕೆ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಇಂಪಾರ್ಟೆಂಟ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು ಅಂತಂದ್ರೆ ದುಡ್ಡು ರೆಡಿ ಇರಬೇಕಲ್ವಾ. ಇಲ್ಲ ಫುಲ್ ರೆಡಿ ಐತೆ. ನೀವು ಆರಾಮಾಗೆ ನೀವು ಇದು ಮಾಡ್ಕೊಡಿ. ನೀವೇನಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಈ ದುಡ್ಡಂತೂ 10 ರೂಪಾಯಿ ಕಡಿಮೆ ಇಲ್ಲ. ನೀವು ಹೇಳಿದಷ್ಟು ರೆಡಿ ಮಾಡಿದ್ದೀವಿ. ದುಡ್ಡೆಲ್ಲ ರೆಡಿ ಇದೆ, ಇದ್ರಾಗ ಏನೇನು ಉಳಿದಿರೋ ದುಡ್ಡು ಎಲ್ಲನೂ ರೆಡಿ ಐತೆ. 47 ಲಕ್ಷ ಕರೆಕ್ಟ್ ಆಗಿದೆ ತಾನೇ? ಹ್ಞೂ, ಎಲ್ಲ ಕರೆಕ್ಟಾಗಿ ರೆಡಿ ಐತೆ. ಅತ್ತೆ, ನಾನು ರೆಡಿ, ಹೊರಡೋಣ? ಎಷ್ಟು ಲೇಟ್ ಮಾಡ್ತೀಯ ಸೊಸೆ? ಆಗ್ಲೇ ಬಂದ್ಬಿಟ್ಟು ಕಾಯ್ಕೊಂಡು ಕೂತವ್ರಂತೆ. ನೀನು ಇಷ್ಟೊಂದು ಲೇಟ್ ಮಾಡಿದ್ರೆ ಹೆಂಗೆ ಹೇಳು? ಬಾಬಾ ಹೋಗೋಣ. ಸರಿ, ಎಲ್ಲ ರೆಡಿ ಇದ್ರೆ ಬನ್ನಿ ಹೋಗೋಣ ಬನ್ನಿ. ಅಲ್ಲೆಲ್ಲ ವೆಯ್ಟ್ ಮಾಡ್ತಾವ್ರೆ. ನೋಡು, ನಿನ್ನ ಹೆಸ್ರಿಗೆ ಮನೆ ಮಾಡಿಸ್ತಾ ಇದೀವಿ, ಸರಿನಾ? ಎಲ್ಲ ಹುಸಿ ನೋಡ್ಕೊಂಡು ಹಂಗೋ ಹಿಂಗೋ ಎಲ್ಲ ಮೇಂಟೈನ್ ಆಗಬೇಕು. ತಿರ್ಗಿ ಆಮೇಲೆ ಜಗಳ ಪಗಳ ಅವೆಲ್ಲ ಚೆನ್ನಾಗಿರಲ್ಲ. ನನ್ನ ಹೆಸ್ರಿಗೆ ಮಾಡಿಸ್ಕೊಂಡ್ರೆ ಆಶಾ ಬಂದೇ ಬರ್ತಾಳೆ ಅಂತ ಗೊತ್ತು. ಅದಕ್ಕೆ ನಾನು ನಿನ್ನ ಹೆಸ್ರಿಗೆ ಮಾಡಿಸ್ತಿರೋದು, ಎಲ್ಲರೂ ಚೆನ್ನಾಗಿರ್ಬೋದು ಅಂತ ಹೇಳ್ಬಿಟ್ಟು, ಸರಿನಾ? ರೀ, ನಿಮಗೆ ಗೊತ್ತಲ್ವೇನ್ರಿ ನಾನು ಏನು ಅಂತ ಹೇಳ್ಬಿಟ್ಟು? ನಿಮ್ಮನ್ನ ಎಷ್ಟೊಂದು ಇಷ್ಟಪಡ್ತೀನಿ ಅಂತ ಗೊತ್ತಲ್ವೇನ್ರಿ? ಗೊತ್ತು. ಬಾ ಹೋಗೋಣ. ಓ ಸರ್ ಬಂದ್ರಾ? ಆಗ್ಲಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ರಿಜಿಸ್ಟರ್ ಒಂದು ಮಾಡಿಸ್ಕೊಟ್ಬಿಟ್ಟು ಹೊರಟ್ಬಿಡೋಣ ಅಂತ ಹೇಳಿ. ಸರ್, ಇವರೇನಾ ಮನೆ ತಗೊಳ್ತಿರೋದು ನಮ್ಮದು? ನಾವೇ. ಸರಿ ಬನ್ನಿ. ಅದೇನೇನು ಪ್ರೊಸೀಜರ್ ಐತೆ ಎಲ್ಲ ಮುಗಿಸ್ಬಿಡಿ. ಆದಷ್ಟು ಬೇಗ ಹೊರಡಬೇಕು, ನನಗೂ ಟೈಮ್ ಇಲ್ಲ. ಏನಪ್ಪ, ಯಾರ ಹೆಸರು ಮಾಡಿಸ್ಬೇಕು ಅನ್ಕೊಂಡಿದ್ಯಾ? ನನ್ನ ಹೆಸರಿಗೆನೆ. ಏನಮ್ಮ? ಬರ್ರಿ. ಈಗ ಇವ್ರು ಸೈನ್ ಹಾಕಕ್ಕೆ ರೆಡಿ ಆಗವ್ರೆ. ಈ ರಿಜಿಸ್ಟರ್ದೊಂದು ಆಗೋಗ್ಬಿಟ್ರೆ ಹಬ್ಬ ನಿಮ್ದಿನೇನೆ. ಬನ್ನಿ, ಸೈನ್ ಹಾಕ್ಬಿಟ್ಟು ರಿಜಿಸ್ಟರ್ ಮಾಡಿಸ್ಕೊ ಬನ್ನಿ. ಸರ್, ಮನೆ ಮಾತ್ರ ತುಂಬ ಅದ್ಭುತವಾಗಿ ಕಟ್ಟಿದ್ದೀರಾ ಸರ್. ಮನೆ ಮಾತ್ರ ತುಂಬ ಚೆನ್ನಾಗಿದೆ ಸರ್. ಮನೆ ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು ಸರ್. ಮನೆ ಎಷ್ಟು ಚೆನ್ನಾಗಿ ಕಟ್ಟಿದ್ದೀರಾ ಸರ್, ನಂಗೆ ತುಂಬ ಇಷ್ಟ ಆಯಿತು ಸರ್. ಅದೇ ಮನೆಗೆ ಸೆಟಲ್ ಆಗಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀವಿ ಸರ್. ಅದು ನಮಗೆ ಅಂತಾನೆ ಕಟ್ಟಿಸ್ಕೊಂಡಿದ್ದು ಮನೆ. ಆ್ಯಕ್ಚುಲಿ ನಾವೇ ಇರಬೇಕಿತ್ತು ಆ ಮನೆಯಲ್ಲಿ. ಆದರೆ ನಾವು ಬೇರೆ ಕಡೆ ಶಿಫ್ಟ್ ಆಗ್ತಾ ಇದ್ದೀವಿ ದೂರ. ಅದಕ್ಕೇನೆ ಆ ಮನೆನ ಸೇಲ್ ಮಾಡ್ತಾ ಇದ್ದೀವಿ. ಆ ಮನೆ ಸೇಲ್ ಮಾಡಿಬಿಟ್ಟು ಬೇರೆ ಕಡೆ ಒಂದು ಶಿಫ್ಟ್ ಆಗೋಗ್ಬಿಟ್ರೆ ನಮಗೆ ನೆಮ್ಮದಿ. ಅದೇ ಅದಕ್ಕಿಂತ ದೊಡ್ಡ ಮನೆನೇ ಕಟ್ಟಿದ್ದೀವಿ ಇನ್ನೊಂದು ಕಡೆ. ಅದಕ್ಕೇನೆ ಈ ಮನೆ ಯಾಕೆ ಅಂತ. ಆದ್ರೆ ಸರ್, ಅದು ಮನೆ ಅಲ್ಲ, ಅರಮನೆ ಇದ್ದಂಗೆ ಐತೆ ಸರ್. ತುಂಬಾ ಕಡಿಮೆ ರೇಟ್ಗೆನೆ ಕೊಡ್ತಾ ಇದ್ದೀರಾ ಸರ್. ಅಯ್ಯೋ, ನಾನೇನು ಅಷ್ಟೊಂದು ಲಾಭ ಏನು ಇಟ್ಕೊಂಡಿಲ್ಲ. ಸುಮ್ಮನೆ ಸೇಲ್ ಮಾಡಿಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದೀವಲ್ಲ, ಅದಕ್ಕೆ ಆದಷ್ಟು ಬೇಗ ಸೇಲ್ ಮಾಡೋಣ ಅಂತ ಹೇಳ್ಬಿಟ್ಟು ಇವ್ರ ಹತ್ರ ಹೇಳ್ಬಿಟ್ಟು ಸೇಲ್ ಮಾಡಿಸ್ತಾ ಇದ್ದೀನಿ ಅಷ್ಟೇನೆ. ಸರಿ ಬನ್ನಿ, ಸೈನ್ ಹಾಕ್ತೀನಿ ನಾನೆಲ್ಲ ಪೇಪರ್ಸ್ಗೂ. ಬನ್ನಿ. ಸರ್, ನಿಮಗೆಲ್ಲ ಒಪ್ಪಿಗೆ ಇದೆಯಾ? ಪತ್ರಗಳೆಲ್ಲ ಇಲ್ಲೇ ಇದ್ದಾವೆ, ಕರೆಕ್ಟಾಗಿದ್ದಾವೆ ನೋಡಿ. ನನ್ನ ಮಗುಂಗೆ ಅರ್ಥ ಆಗ್ತೈತೆ. ಇದೆ ಪೇಪರ್. ಎಲ್ಲ ಕರೆಕ್ಟಾಗಿದೆ. ಕಳ್ಳನ ಮಕ್ಕಳು ಹಳ್ಳಕ್ಕೆ ಚೆನ್ನಾಗಿ ಬೀಳ್ತಾವ್ರೆ. ಬೀಳ್ರಿ. ಇಷ್ಟು ಲಕ್ಷ 47 ಲಕ್ಷ ನೀಟಾಗಿ ತಗೊಂಡೋಗ್ಬಿಟ್ಟು
ಆ ಬೆಣ್ಣೆ ಶಾಂತಮ್ಮಂಗೂ ಆಶಂಗೂ ಕೊಟ್ಬಿಟ್ರೆ ಇದ್ರಾಗ ಬರೋ ದುಡ್ಡು ಎತ್ಕೊಂಡು ಒಂದು ಲಕ್ಷನ ಎಸ್ಕೇಪ್ ಆಗ್ಬಿಡ್ಬೋದು. ಹೆಂಗೋ ಬಿಡು, ನನಗೂ ಕಳ್ಳನಾಗಿ ಬಂದಿದ್ದಕ್ಕೂ ಲಕ್ಷ ಲಾಭ ಸಿಕ್ತಲ್ಲ, ಒಳ್ಳೆ ಕೆಲಸ. ಮುಹೂರ್ತ ಚೆನ್ನಾಗೈತಿ ಇವಾಗ, ಒಳ್ಳೆ ಒಳ್ಳೆ ಮುಹೂರ್ತ. ನೀವು ಮುಹೂರ್ತ ಬಿಟ್ಮೇಲೆ ನೀವು ಆಗೋದೇ ಇಲ್ಲ ನೀವು ಮಾಡೋಕ್ಕೆ. ಈಗ ಒಳ್ಳೆ ಮುಹೂರ್ತ ಅಲ್ವಾ? ಸೈನ್ ಹಾಕ್ಬಿಡಿ, ರಿಜಿಸ್ಟರ್ ಒಂದು ಮಾಡಿಸ್ಕೊಬಿಡಿ. ಸರ್ ನಾನು ಸಿಗ್ನೇಚರ್ ಹಾಕ್ತೀನಿ ತೋರಿಸಿ. ಸರ್ ನೋಡಿ ಅಲ್ಲಿ ಕೆಳಗಡೆ ಸೈನ್ ಒಂದು ಹಾಕ್ಬಿಡಿ. ಅಯ್ಯೋ ದೇವ್ರೆ, ಮನೆ ನನ್ನ ಹೆಸ್ರಿಗಾಗ್ತೈತೆ, ಅಂಥ ದೊಡ್ಡ ಅರಮನೆ ನನ್ನ ಹೆಸ್ರಿಗಾಗ್ತೈತೆ ಅಂದರೆ ನಂಬಕ್ಕೆ ಸಾಧ್ಯ ಆಗ್ತಿಲ್ವಲ್ಲ. ನಾನಂತೂ ಎಷ್ಟು ಖುಷಿ ಆಗ್ತೈತೆ. ಯಪ್ಪ, ಕನ್ಸಾಗ ಅನ್ಕೊಂಡಿರಲ್ಲ ಇಂಥ ದೊಡ್ಡ ಮನೆಗೆ ನಾನು ಯಜಮಾನಿ ಆಗ್ತೀನಿ ಅಂತ. ಕೊನೆಗೂ ಎಲ್ಲ ದೊಡ್ಡ ಯಜಮಾನಿನೇ ಆಗೋಗ್ಬಿಟ್ಟೆ ಬಿಡು. ನಾನಂತೂ ನನ್ನ ಕನಸೆಲ್ಲ ನನಸಾಗಿ ಹೋಗ್ತೈತೆ. ಹಾಂ ಸರ್, ನೋಡಿ ನೋಡಿ ಎಲ್ಲ ಸಿಗ್ನೇಚರ್ ಎಲ್ಲನೂ ಕರೆಕ್ಟಾಗಿ ಹಾಕಿದ್ದೀನಿ. ಇನ್ನೆಲ್ಲರೂ ಹಾಕ್ಬೇಕಾದ್ರೆ ಹೇಳಿ. ಇಲ್ಲ ಸರ್, ಅಲ್ಲೊಂದು ತಂಬ್ ಕೊಟ್ಬಿಡಿ. ಹಂಗೆ ನಿಮ್ಮದು ಫೇಸ್ದು ಕ್ಯಾಮ್ರಾ ತಗೋತೀವಿ, ಆ ತಂಬ್ ಕೊಟ್ಬಿಡಿ. ಹಂಗೇನೆ ಮೇಡಮ್, ಯಾರ ಹೆಸ್ರಿಗೆ ಆಗ್ತಿರೋದು? ನಿಮ್ಮ ಹೆಸ್ರಿಗೆ ತಾನೇ? ಬನ್ನಿ 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 ಮೇಡಮ್, ಮುಂದೆ ಬನ್ನಿ. ಬಂದ್ಬಿಟ್ಟು ಇಲ್ಲಿ ಒಂದು ಸಿಗ್ನೇಚರ್ ಹಾಕಿ ಬನ್ನಿ ಇಲ್ಲಿ ನೀವು. ಹಾಂ, ಅಲ್ಲೇ 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 ಪಕ್ಕದಲ್ಲೇ ಸಿಗ್ನೇಚರ್ ಒಂದು ಹಾಕ್ಬಿಡಿ. ಇಲ್ಲ, ಹಾಕ್ತೀನಿ. ಮಗನೇ, ಅಂತೂ ಇಂತೂ ನೀನು ಹೆಂಡ್ತಿ ನಾಮ ಹಾಕಿ ಒಂದೊಳ್ಳೆ ಮನೆ ತಗೊಂಡಂಗೆ ಆಯ್ತು ಕಣ. ಆದಷ್ಟು ಬೇಗ ಗೃಹಪ್ರವೇಶ ಮಾಡಿಬಿಟ್ಟು ಆ ಮನೆಗೆ ಹೋಗಿ ಸೆಟ್ಲ್ ಆಗ್ಬಿಡ್ಬೇಕು. ಹ್ಞೂ ಕಣಮ್ಮ, ಈ ಆಳದ ಕೊಂಪೆಗೆ ನನ್ನ ಮಗ ಇದು ಸಾಯ್ತಾನೆ. ಆಳದ ಕೊಂಪೆಗೆ ಆದಷ್ಟು ಬೇಗ ನೀವು ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಡ್ಬೇಕು ಆ ಮನೆಗೇನೆ. ನೀನೇನೇ ಹೇಳು, ಅಂಥ ಮನೆಗೆ ಇರಬೇಕು ಅಂದ್ರೂ ಪುಣ್ಯ ಪುಣ್ಯ ಮಾಡಿರ್ಬೇಕು ಕಣಮ್ಮ. ನೀನೇನೇ ಹೇಳು. ಹ್ಞೂ, ಸರಿ ಬಾ, ಇನ್ನೇನಂತ ಎಲ್ಲ ಮುಗೀತಲ್ಲ. ಅದೊಂದೇ ಮನೆಗೆ ಸೆಟ್ಲ್ ಆಗೋಣ. ಎಳ್ಳಿನೂ ಬೇಡ ಏನು ಬೇಡ. ಆವಾಗವಾಗ ಆಶನ್ ತಕ್ಕ ಬಂದು ಓದ್ತಿದ್ರೆ ಆಯ್ತಲ್ಲ. ಅವಳು ಇನ್ನೇನು ತಲೆ ಕೆಡಿಸ್ಕೊಳ್ಳಲ್ಲ, ಸುಮ್ಮನೆ ಆಗ್ತಾಳೆ. ಅಷ್ಟೇ. ಹಾಂ ಸರ್, ಎಲ್ಲ ಆಯಿತು. ಸರಿ ಸರ್, ರಿಜಿಸ್ಟ್ರೇಷನ್ ಎಲ್ಲ ಆಗಿದೆ. ನಿಮ್ಮ ಹೆಸರಿಂದ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಆಗಿದೆ ಮೇಡಮ್. ಇನ್ನು ಈ ಡಾಕ್ಯುಮೆಂಟ್ಸ್ ನೀವೇ ತೊಗೊಂಡು ಹೋಗ್ಬೋದು. ರಿಜಿಸ್ಟ್ರೇಷನ್ ಎಲ್ಲ ಆಗಿದೆ. ಇನ್ನು ಉಳಿದಿರೋದು ನಾವು ಇಟ್ಕೋತೀವಿ, ನೀವು ತೊಗೊಂಡೋಗಿ. ಅತ್ತೆ, ನಾವು ಅನ್ಕೊಂಡಂಗೆ ಆಯ್ತು ಅತ್ತೆ. ಕೊನೆಗೂ ನಾವು ಅನ್ಕೊಂಡಂಗೆ ಮನೆನ ತಗೊಬಿಟ್ವಿ ಅತ್ತೆ. ನೋಡಿ ಅತ್ತೆ, ಈ ಪೇಪರ್ ನೋಡಿ ಅತ್ತೆ. ಹಬ್ಬ, ನನಗೂ ಸಮಾಧಾನ ಆಯಿತು ಇವಾಗ ಸದ್ಯಕ್ಕೆ. ಸರಿ ಸರಿ, ಬನ್ನಿ ಹೋಗೋಣ ಸರ್. ತುಂಬ ಥ್ಯಾಂಕ್ಸ್ ಸರ್, ಒಳ್ಳೆ ಮನೆ ಹುಡುಕೊಟ್ರಿ. ಪರವಾಗಿಲ್ಲ, ಇನ್ನೂ ಯಾವ್ದಾರ ಮನೆ ಬೇಕಾದ್ರೆ ನನಗೆ ಹೇಳಪ್ಪ, ನಾನೇ ಹುಡುಕೊಡ್ತೀನಿ. ಸರ್ ಖಂಡಿತ ಸರ್, ನಿಮ್ಗೆ ಹೇಳ್ದಂಗೆ ಇನ್ನು ಯಾರಿಗೆ ಹೇಳೋಣ. ಸದ್ಯಕ್ಕೆ ಈ ಮನೆ ಗೃಹ ಪ್ರವೇಶ ಮಾಡ್ಬಿಟ್ಟು ಮನೆ ಒಳಗಡೆ ಸೇರ್ಕೊಬಿಟ್ರೆ ಸಾಕು ಸರ್. ಅದಕ್ಕಿನ್ನೂ ಬೇರೆ ಇನ್ನೇನು ಬೇಕಿಲ್ಲ ಸರ್ ನನಗಂತೂ. ಆದಷ್ಟು ಬೇಗ ಮನೆ ಸೇರ್ಕೊಂಡ್ಬಿಡ್ಬೇಕು ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನೇನು ಕೆಲಸ ಇಲ್ಲ ಅಲ್ವಾ ಸರ್? ಸರ್ ಅಮೌಂಟ್ ಒಂದ್ಸಲ ಎಣಿಸ್ಕೊಳ್ಳಿ, ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದೀನಿ. ಹಾಂ, ಸರಿ ಸರಿ ಸರಿ, ನಮಗೆ ನಂಬಿಕೆ ಇದೆ ಬಿಡಿ, ನೀವು ಕರೆಕ್ಟಾಗಿ ಕೊಟ್ಟಿರ್ತೀರ ಅಂತ. ಎಣಿಸ್ಕೊತೀವಿ ಬಿಡಿ. ಈಗ ನಮ್ದೆಲ್ಲ ಸ್ವಲ್ಪ ಡೀಲ್ ಮಾತಾಡ್ಬೇಕಲ್ಲ, ಎಣಿಸ್ಬಿಟ್ಟು ಇದು ಮಾಡ್ಕೋತೀವಿ. ಸರಿ ಬನ್ನಿ ಅಮ್ಮ, ಬನ್ನಿ ಹೋಗೋಣ ಬಾ. ಚೆನ್ನಾಗಿ ಆಕ್ಟಿಂಗ್ ಮಾಡ್ಬಿಟ್ಟೆ ಬಿಡ. ನಿನಗೂ ₹5 ಎಕ್ಸ್ಟ್ರಾನೇ ಕೊಟ್ಬಿಡ್ತೀನಿ. ಸಾಕಾದಾಗ ಆಕ್ಟಿಂಗ್ ಮಾಡ್ಬಿಟ್ಟೆ. ಇವನು ಆಕ್ಟಿಂಗ್ ಮಾಡ್ದೆ, ನೀನು ಆಕ್ಟಿಂಗ್ ಮಾಡಿದೆ. ಇಬ್ರು ಚೆನ್ನಾಗೇನೆ ಆಕ್ಟಿಂಗ್ ಮಾಡ್ಬಿಟ್ರಿ ನೀವಂತೂ. ಸೂಪರ್ ಸೂಪರ್ ಆಕ್ಟಿಂಗು. ಥ್ಯಾಂಕ್ ಯು ಸರ್. ₹2,000 ಕೊಡಿ ಫಸ್ಟು, ಹೋಗ್ಬೇಕು. ಯಪ್ಪ, ಈ ಬಟ್ಟೆ ಹಾಕ್ಕೊಂಡು ನನ್ನ ಹತ್ರ ಯಾವ ಬಟ್ಟೆನೂ ಇರಲಿಲ್ಲ ಸರ್. ಯಾವುದೋ ನನ್ನ ಮದುವೆಗೆ ಹೊಲ್ಸಿರೋದು ಒಂದೇ ಒಂದು ಜುಬ್ಬ ಪೈಜಾಮ ಇತ್ತಾ. ನೀವು ಬೇರೆ ಚೆನ್ನಾಗಿರೋ ಬಟ್ಟೆ ಹಾಕೋಬಿಟ್ಟು ಬಾ ಅಂತ ಹೇಳಿದ್ರ, ಯಾವುದು ಸಿಗಲಿಲ್ಲ. ಯಾವುದೋ ಒಂದು ಇರಲಿ ಅಂತ ಹಾಕೊಂಡು ಹಂಗೆ ಓಡ್ ಬಂದ್ಬಿಟ್ಟೆ. ಪರವಾಗಿಲ್ಲ ಪರವಾಗಿಲ್ಲ, ಅಫಿಷಿಯಲ್ ಆಗಿ ಕಾಣಿಸ್ದಲ್ಲ. ಹೆಂಗೋ ಸದ್ಯ ಕ್ಲಿಯರ್ ಆಯ್ತಲ್ಲ ಇದೊಂದು. 2,000 ತಾನೆ, ತಗ ₹2,000 ಫೋನ್ಪೇ ಮಾಡ್ತೀನಿ, ತಗೊಂಡು ಹೋಗ್ತಾ ಇರು. ಮತ್ತೆಲ್ಲೂ ಕಾಣಿಸ್ಕೋಬೇಡ. ಸರಿ ಸರಿ ಆಯ್ತು. ಏನಪ್ಪ, ನಿಂಗೆ ಆಗಲೇ 2,000 ಅಡ್ವಾನ್ಸ್ ಕೊಟ್ಟಿದ್ದೆ. ಇನ್ನು ಉಳಿದಿರೋದು ಸೇರಿ 3,000 ಕೊಡ್ತೀನಿ ಕಣಪ್ಪ. ಮನೆ ಅದೇ ರೂಮ್ದು ಎಲ್ಲದು ಸೇರಿಬಿಟ್ಟು ಅಡ್ಜಸ್ಟ್ ಮಾಡ್ಕ. ಹೆಂಗೋ ನೀನು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ ಕಣಪ್ಪ, ಚೆನ್ನಾಗಿತ್ತು. ಕ್ಯಾಮ್ರಾ ಇಲ್ಲ ಏನೂ ಇಲ್ಲ, ಹಂಗೆ ಪರ್ಫಾರ್ಮೆನ್ಸು ಅಂದರೆ ಹೆಂಗೆ ಪಾಪ ಇದೇ ಇರಲಿಲ್ಲ ಕ್ಯಾಮ್ರಾನೇ. ಆ ಕ್ಯಾಮ್ರಾ ನಿಮಗೆ ಗೊತ್ತಾಗ್ದಂಗೆ ಮಾಡಿಕೊಂಡಿರ್ತೀವಿ. ಅದು ನಿಮಗೆ ಗೊತ್ತಾಗಲ್ಲ, ಮಾಡಿಕೊಂಡಿರ್ತೀವಿ. ಆಮೇಲಿಂದ ಎಲ್ಲನೂ ನೀಟಾಗಿ ಪ್ಲೇ ಮಾಡ್ಕೊತೀವಿ. ನಿಮ್ಗೆ ಗೊತ್ತಾಗಲ್ಲ, ನಿಧಾನ ಗೊತ್ತಾಗ್ತೈತೆ. ಸರಿ ಸರಿ, ನನಗೆ ಇನ್ನೂ ಸ್ವಲ್ಪ ಕೆಲಸ ಇತ್ತು, ನಾನು ಹೊರಡ್ತೀನಿ. ಸರಿ ಆಯಿತು.